ಹಾಯ್ ಎಲ್ರಿಗೂ ವೆಲ್ಕಮ್ ಟು ಎಸ್ ಪಿ ಕೆ ವ್ಲಾಗ್ಸ್. ಇದು ನನ್ನ ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಒಂದು 2 ಡೇಸ್ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಏಕೆಂದರೆ ಎಡಿಟಿಂಗ್ ಆಗಿರಲಿಲ್ಲ. ಸೊ ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಇದು ಗೌರಿ ಹಬ್ಬದ ದಿನದ ಪೂಜೆ. ನಮ್ಮ ಕಡೆ ಗೌರಿ ಹಬ್ಬದ ದಿನ ಬಾಗಿಲು ಪೂಜೆ ಮಾಡಿ ಗಣೇಶ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು. ಇದು ನನ್ನ ತಂಗಿ ಪೂಜೆ ಮಾಡ್ತಾ ಇರೋದು. ಬಾಗಿಲೆಲ್ಲ ತೊಳೆದು ನೀಟ್ ಮಾಡಿದ್ಲು. ನಾನು ಬಂದ್ಬಿಟ್ಟು ರಂಗೋಲಿ ಹಾಕಿದೆ, ಯಾಕೆಂದರೆ ಅವಳಿಗೆ ರಂಗೋಲಿ ಹಾಕಕ್ಕೆ ಬರಲ್ಲ. ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಕೆಲವೊಂದಷ್ಟೇ ವೀಡಿಯೋ ಮಾಡಿದೆ. ನೆನಪಾದಾಗ ಪ್ರತಿ ಸರಿನೂ ಮರ್ತೋಗ್ತಾಯಿದ್ದೆ. ನಾನು ಮಾಡಾದಮೇಲೆ ಅಯ್ಯೋ ವೀಡಿಯೋ ಮಾಡಬೇಕಿತ್ತಲ್ವ ಅಂತ ಅಂದ್ಕೊತಾ ಇದ್ದೆ. ಹಾಗೆ ಇವಾಗ ಪಲಾವ್ ಮಾಡ್ಕೊಳ್ಳೋಣ ಅಂತ ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡಿ ತಿಂದು. ನೆಕ್ಸ್ಟು ಗಣೇಶ ಹಬ್ಬಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡೋಣ, ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು 3 ಜನ ಸೇರಿಕೊಂಡು ಡೆಕೋರೇಷನ್ ಮಾಡ್ದೋ. ನಮ್ಮ ಪಾಪು ಸ್ವಲ್ಪ ಸೌಂಡ್ ಮಾಡಿದಾಗ ಪಾಪು ಹತ್ರ ಹೋಗೋದು, ಅದಾದಮೇಲೆ ಬಂದ್ಬಿಟ್ಟು ಡೆಕೋರೇಷನ್ ಮಾಡೋದು. ಆ ಥರ 3 ಜನನೂ ರೊಟೇಷನ್ ಮಾಡ್ಕೊತಾ ಇದ್ದೋ. ಒಬ್ಬರು ಪಾಪನ ನೋಡ್ಕೊಳ್ಳೋದು, ಡೆಕೋರೇಷನ್ ಮಾಡೋದು. ಆ ಥರ ಫೈನಲಾಗಿ ಔಟ್ಪುಟ್ ಈ ಥರ ಬಂದಿದೆ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಡೆಕೋರೇಷನ್ಸ್ ಎಲ್ಲ ಕೆಲವೊಂದು ಫ್ಲವರ್ಸ್ ಆನ್ಲೈನಿಂದ ತರಿಸಿದ್ದು, ಇನ್ನು ಕೆಲವೊಂದು ಮನೇಲೇ ಇತ್ತು. ಮನೇಲೇ ಇರೋದನ್ನು ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡ್ದೋ. ನಂತರ ಇದು ಗಣೇಶ ಹಬ್ಬದ ದಿನ ಮಾರ್ನಿಂಗು ಫ್ರೆಶ್ ಅಪ್ ಆಗಿ ಬಂದು ಕಡುಬು ಮಾಡಿ ನೈವೇದ್ಯಕ್ಕೆ ಇಡೋಣ ಅಂದ್ಬಿಟ್ಟು ಕಡುಬು ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಕಡುಬು ಮಾಡಿದ್ದು, ತುಂಬ ಚೆನ್ನಾಗಿ ಬಂತು. ನಾನು ತುಂಬ ಕಡೆ ವೀಡಿಯೋಸ್ ನೋಡಿ ಆಮೇಲೆ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಬಂತು. ಸಿಹಿ ಕಡುಬು ಮಾಡಿದ್ದು ಪರ್ಫೆಕ್ಟಾಗಿ ಬಂದಿತ್ತು. ನನಗಂತೂ ಫುಲ್ ಖುಷಿ ಆಗೋಯಿತು, ತುಂಬ ಚೆನ್ನಾಗಿ ಬಂದಿದೆಯಲ್ಲ ಅಂತ. ಎಲ್ಲ ಪಾಸಿಟಿವಿಟಿ ಇದ್ದರೆ ಎಲ್ಲ ಪರ್ಫೆಕ್ಟ್ ಆಗುತ್ತೆ. ಇದು ನಮ್ಮ ಮನೇಲಿ ಮೊದಲನೇ ಗೌರಿ ಗಣೇಶ ಹಬ್ಬ ಅಂತ ಹೇಳ್ಬೋದು. ನಾವು ಗೃಹ ಪ್ರವೇಶ ಮಾಡಾದಮೇಲೆ ಮೊದಲನೇ ಗೌರಿ ಗಣೇಶ ಹಬ್ಬ. ಮತ್ತು ನಮ್ಮ ಪಾಪುಗೂ ಇದು ಮೊದಲನೇ ಗೌರಿ ಗಣೇಶ ಹಬ್ಬ. ಮತ್ತು ನಾನು ಮದುವೆ ಆಗಿ ಬಂದಮೇಲೆ ಸೆಲೆಬ್ರೇಟ್ ಮಾಡ್ತಾಯಿರೋ ಮೊದಲನೇ ಗೌರಿ ಗಣೇಶ ಹಬ್ಬ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದಿದ್ದರಿಂದ ಗೌರಿ ಹಬ್ಬದ ದಿನ ನಮ್ಮಪ್ಪ ಬಂದುಬಿಟ್ಟು ನಮ್ಮಿಬ್ಬರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು, ನನ್ನ ಅಮ್ಮನ ಮನೆಗೆ. ಸೊ ನಮ್ಮ ಗೌರಿ ಹಬ್ಬ ನನ್ನ ತವ್ರ ಮನೆಯಲ್ಲೇ ಆಗ್ತಾಯಿತ್ತು. ಬಟ್ ಈ ಸರಿ ತವ್ರ ಮನೆಯಿಂದ ಹಸ್ಬೆಂಡ್ ಮನೆಗೆ ಬಂದುಬಿಟ್ಟು ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿರೋದು. ತುಂಬ ಖುಷಿಯಾಗಿತ್ತು. ಮತ್ತು ನನ್ನ ಹಸ್ಬೆಂಡ್ ಫಸ್ಟು ಪೂಜೆ ಮಾಡಿದ್ರು, ಆಮೇಲೆ ನಾವು ನನ್ನ ತಂಗಿ ಎಲ್ಲರೂ ಪೂಜೆ ಮಾಡಿದ್ವಿ. ಏನೋ ಒಂಥರ ಮನೆಯೊಳಗೆಲ್ಲ ತುಂಬ ಪಾಸಿಟಿವಿಟಿ ತುಂಬಿದೆ ಅಂತ ಅನಿಸ್ತಾಯಿತ್ತು. ತುಂಬ ಖುಷಿನೂ ಆಗ್ತಾಯಿತ್ತು. ಫೈನಲಾಗಿ ನಾನು ಬೆಳಿಗ್ಗೆ ಅವರಿಗೆ ಕಡುಬಷ್ಟೇ ಮಾಡಿ ಕೊಟ್ಟಿದ್ದು, ಇನ್ನು ಮಿಕ್ಕಿದ್ದು ಪೂಜೆ ತಯಾರಿ ಎಲ್ಲ ನನ್ನ ಹಸ್ಬೆಂಡ್ ಮತ್ತು ನನ್ನ ತಂಗಿನೇ ಮಾಡಿದ್ದು. ನನಗಷ್ಟು ರಿಸ್ಕ್ ಕೊಡಲಿಲ್ಲ, ಯಾಕೆಂದರೆ ಪಾಪು ಇರೋದ್ರಿಂದ ಪಾಪುನ ನೋಡ್ಕೋಬೇಕಿತ್ತಲ್ಲ. ಸೊ ಪಾಪು ಜೊತೆನೇ ಇದ್ದೆ. ನನ್ನ ಪಾಪುಗೆ ಸ್ನಾನ ಮಾಡಿಸೋದು, ನಾನು ಸ್ನಾನ ಮಾಡೋದು, ಮತ್ತು ಬಂದ್ಬಿಟ್ಟು ಕಡುಬು ಮಾಡಿದೆ. ಅದಾದಮೇಲೆ ಪಾಪು ಜೊತೆನೇ ಇದ್ದೆ. ಹಾಗೆ ಸ್ವಲ್ಪ ಮೆಮೊರೀಸ್ ಇರಲಿ ಅಂತ ನಾನು ನನ್ನ ಹಸ್ಬೆಂಡು ಎಲ್ಲರೂ ಫೋಟೋ ತೆಗೆಸ್ಕೊಂಡು, ಮತ್ತು ಗೌರಿ ಗಣೇಶ ಸಪ್ರೇಟಾಗಿ ಫೋಟೋ ತೆಗೆದು. ನನಗಂತೂ ಡೆಕೋರೇಷನ್ಸು, ಗಣೇಶ ಗೌರಿ ಎಲ್ಲ ನೋಡಿ ತುಂಬ ಖುಷಿಯಾಯಿತು. ಇವರು ನನ್ನಪ್ಪ ಬಾಗಿನ ತಗೊಂಡು ಸಂಜೆಗೆ ಬಂದರು. ಸಂಜೆಗೆ ಬಂದುಬಿಟ್ಟು ಬಾಗಿನ ಕೊಟ್ಟರು. ಮತ್ತು ಹಾಗೆ ನನ್ನ ಪಾಪುಗೂ ಫೋಟೋಸ್ ತೆಗಿಯೋಣ ಅಂದ್ಬಿಟ್ಟು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ರು. ನನ್ನ ತಂಗಿ ಮತ್ತು ನನ್ನ ಹಸ್ಬೆಂಡೇ ಮಾಡಿದ್ದು. ಇದನ್ನೆಲ್ಲ ಡೆಕೋರೇಷನ್ ಮಾಡಿ ಈ ಥರ ಫೋಟೋಸ್ ತೆಗೆದು ಹಾಗೆ ಸಂಜೆನೇ ಗಣೇಶನ ವಿಸರ್ಜನೆ ಮಾಡ್ದೋ. ಈ ಥರ ಆಯಿತು ನಮ್ಮನೆ ಸೆಲೆಬ್ರೇಷನ್. ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.